ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ನಾರದ ಲಿಖಿತ ಪ್ರತಿಷ್ಠಾ ಸಾಹಿತ್ಯ ಸಂಭಾರ ಸಂಗ್ರಹ ಪತ್ರ ವಿಶ್ವಕರ್ಮನು ರಥತ್ರಯವನ್ನು ನಿರ್ಮಾಣ ಮಾಡಿದುದು ರಥ ಪ್ರತಿಷ್ಠಾದಿ ವರ್ಣನವೆಂಬ 25ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ, ಎಲೆ ಮುನಿಗಳಿರ ಕೇಳಿರಿ. ಇಂದ್ರದ್ಯುಮ್ನನು ಎಂತೆನಲು ನಾರದ ಮುನೀಂದ್ರನು ಶಾಸ್ತ್ರಾನುಸಾರವಾಗಿ ಎಲ್ಲವನ್ನೂ ಯೋಚಿಸಿ ನೋಡಿದ ಬಳಿಕ ಆ ಸ್ವಾಮಿಯ ದೇವಾಲಯದ ಪ್ರತಿಷ್ಠೆಗಾಗಿ ಬೇಕಾಗುವ ಸಾಹಿತ್ಯ ಸಂಭಾರ ಸಂಗ್ರಹವೆಲ್ಲವನ್ನು ಪತ್ರದಲ್ಲಿ ಬರೆದು ಆ ದೊರೆಗೆ ಒಪ್ಪಿಸಿದನು. ಆ ರಾಜನು ಸಹ ಆ ಪತ್ರವನ್ನು ಓದಿಸಿ ಕೇಳಿ ಪುನಃ ಪುನಃ ಅದನ್ನು ತಿಳಿದುಕೊಂಡು ತರುವಾಯ ಅದನ್ನು ಪದ್ಮನಿಧಿಗಿತ್ತು. ಎಲೈ ಪದ್ಮನಿಧಿಯೇ, ಈ ಪತ್ರದಲ್ಲಿ ಬರೆದಿರುವ ಸಂಭಾರಗಳೆಲ್ಲವನ್ನು ಸಂಗ್ರಹಿಸು. ಸ್ವರ್ಣ ಶಾಲೆಯನ್ನು ನಿರ್ಮಾಣ ಮಾಡು. ದಿವ್ಯವಾದ ಬ್ರಹ್ಮ ಸದನವನ್ನು, ಬ್ರಹ್ಮರ್ಷಿಗಳಿಗೆ ನಿರ್ಮಲ ಭವನಗಳನ್ನು ನಿರ್ಮಾಣ ಮಾಡು. ಇಂದ್ರಾದಿ ದೇವತೆಗಳಿಗೂ ಸಿದ್ಧರಿಗೂ ಮರ್ತ್ಯಲೋಕ ನಿವಾಸಿಗಳಾದ ಮುನೀಂದ್ರರಿಗೂ ದೊರೆಗಳಿಗೂ ಪಾತಾಳ ಲೋಕವಾಸಿಗಳಾದ ನಾಗರಾಜರಿಗೂ ಅಂತೆಯೇ 3 ಲೋಕಗಳಲ್ಲಿಯೂ ವಾಸ ಮಾಡುವವರಿಗೂ ಅವರವರಿಗೆ ಯೋಗ್ಯವಾದ ಆಸನಗಳಿಂದ ಕೂಡಿದ ಭವನಗಳನ್ನು ಜಾಗರೂಕನಾಗಿ ನಿರ್ಮಿಸುವವನಾಗು. ಎಲೈ ಪದ್ಮನಿಧಿಯೇ, ನಿನ್ನಲ್ಲಿ ದ್ರವ್ಯ ಸಂಭಾರವು ಎಷ್ಟಿರುವುದು ಅಷ್ಟನ್ನು ವಿನಿಯೋಜಿಸಿ ಈ ಭವನ ನಿರ್ಮಾಣ ಮತ್ತು ಪ್ರತಿಷ್ಠಾ ಸಾಹಿತ್ಯ ಸಂಭಾರ ಸಂಗ್ರಹ ಕಾರ್ಯಗಳನ್ನು ಆಗ ಮಾಡು. ದೇವಶಿಲ್ಪಿಯಾದ ಈ ವಿಶ್ವಕರ್ಮನು ಸಹ ನಿನಗೆ ಸರ್ವ ವಿಧದಲ್ಲಿಯೂ ಸಹಾಯವನ್ನು ಮಾಡುತ್ತಾನೆ. ಈ ರೀತಿ ಆಜ್ಞಾಪಿಸುತ್ತಿರುವ ಇಂದ್ರದ್ಯುಮ್ನನನ್ನು ಕುರಿತು ನಾರದ ಮುನಿಯು ಹೇಳಿದನು, ಎಲೈ ದೊರೆಯೇ, ಈ ಸಂಭಾರಗಳೆಲ್ಲವನ್ನು ಅವುಗಳಿಗೆ ಬೇಕಾದ ಅವಕಾಶವನ್ನು ಉಚಿತವರಿತು ಹೊಂದಿ ಬೇರೆ ಬೇರೆಯಾಗಿಯೇ ಸಂಗ್ರಹಿಸಬೇಕು. ಸುವರ್ಣ ಘಟಿತವಾಗಿ ದಿವ್ಯ ದುಕೂಲಗಳಿಂದಲೂ ರತ್ನ ಮಾಲಿಕೆಗಳಿಂದಲೂ ಅಮೂಲ್ಯವಾದ ಇತರ ಅಲಂಕಾರಗಳಿಂದಲೂ ಕೂಡಿದುದಾದ 3 ರಥಗಳನ್ನು ಸಿದ್ಧಪಡಿಸತಕ್ಕದು. ಶ್ರೀ ವಾಸುದೇವನ ರಥಕ್ಕೆ ಗರುಡ ಧ್ವಜವೇ ಗುರುತಾಗಿರಬೇಕು. ಸುಭದ್ರಾ ದೇವಿಯ ರಥದ ಶಿಖರದ ಮೇಲೆ ಪದ್ಮ ಧ್ವಜವನ್ನು ಏರಿಸಬೇಕು. ವಿಷ್ಣುವಿನ ರಥಕ್ಕೆ 16 ಚಕ್ರಗಳನ್ನು ಅಳವಡಿಸಬೇಕು. ಬಲದೇವನ ರಥಕ್ಕೆ 14 ಚಕ್ರಗಳನ್ನು, ಸುಭದ್ರೆಯ ರಥಕ್ಕೆ 12 ಚಕ್ರಗಳನ್ನು ಕೇಳಿಸತಕ್ಕದು. ಚಕ್ರಧರನಾದ ಶ್ರೀ ಜಗನ್ನಾಥನ ರಥವು 16 ಹಸ್ತಗಳಷ್ಟು ವಿಸ್ತಾರವಾಗಿರಬೇಕು. ಬಲರಾಮನ ರಥವು 14 ಹಸ್ತಗಳು, ಸುಭದ್ರೆಯ ರಥವು 12 ಹಸ್ತಗಳು ವಿಸ್ತಾರವಾಗಿರಬೇಕು. ಸ್ವಾಮಿಯು ತಾನೇ ಜಗತ್ತಿಗೆ ಆಸನಭೂತನಾಗಿ ರಥದಲ್ಲಿ ಕೃತಕವಾದ ಆಸನದಲ್ಲಿ ಸುಖಾಸೀನನಾಗಿರುವಂತೆ ಕುಳ್ಳಿರಿಸಿದ್ದು ಆ ರಥವು ಮುಂಬರಿದುದಾದರೆ ಜಗತ್ತಿಗೆ ನಾಶವೇ ಉಂಟಾಗುವುದು. ಆಮೇಲೆ ಯಾನವೇ ಇರುವುದಿಲ್ಲವು. ರಥೋತ್ಸವವೇ ನಿಂತು ಹೋದೀತು. ರಥಾರೂಢನಾದ ಸ್ವಾಮಿಯು ಜ್ಞಾನ ದೃಷ್ಟಿಯಿಂದ ಸುನಿರ್ಮಲವಾದ ಕನ್ನಡಿಯಲ್ಲಿ ಚರಾಚರ ಜಗತ್ತನ್ನು ನೋಡುತ್ತಿರಬೇಕಲ್ಲದೆ ಅದನ್ನು ಸಾಕ್ಷಾತ್ತಾಗಿ ದೃಷ್ಟಿಸಿ ನೋಡುತ್ತಿರಬಾರದು. ಆದುದರಿಂದ ಆತನ ಕೈಯಲ್ಲಿ ಯಾವಾಗಲೂ ನಿರ್ಮಲವಾದ ಕನ್ನಡಿ ಇರತಕ್ಕದು. ಬಲದೇವನ ಅಂಗೈಯಲ್ಲಿ ಯಾವಾಗಲೂ ನೆಲೆಸಿರುವುದರಿಂದ ಅದು ತಾಲವೆನಿಸಿ ಅದರಿಂದಲೇ ಆ ಪ್ರಭುವು ಅಂಕಿತನಾಗಿರುವನು. ಆದುದರಿಂದ ಆದಿಶೇಷನ ಅವತಾರನಾದ ಬಲರಾಮನಿಗೆ ತಾಲವೇ ಧ್ವಜವೆನಿಸಿರುವುದು. ಆದುದರಿಂದ ಅದನ್ನೇ ಅವನ ರಥದ ಚಿಹ್ನೆಯನ್ನಾಗಿ ಮಾಡಬೇಕು. ಅಥವಾ ಆ ಸ್ವಾಮಿಯು ಸೀರಪಾಣಿ ಅಂದರೆ ನೇಗಿಲು ಹಿಡಿದಿರುವ ಕೈಯುಳ್ಳವನಾದುದರಿಂದ ಆ ಸೀರವನ್ನೇ ಅವನ ರಥಕ್ಕೆ ಧ್ವಜವನ್ನಾಗಿಸಬೇಕು. ಇದೇ ಆ ರಥಕ್ಕೆ ಉತ್ತಮ ಧ್ವಜವು. ಈ ರೀತಿ ಬಲದೇವನ ರಥಕ್ಕೆ ಉತ್ತಮ ಧ್ವಜವನ್ನು ಕಟ್ಟಬೇಕು. ಈ ಧ್ವಜವಾದರೂ ತಾಲಧ್ವಜವೆಂದು ತಿಳಿಯಲಾಗಿದೆ. ದೇವತಾ ಮೂರ್ತಿಗಳನ್ನು ಆಗಮ ಶಾಸ್ತ್ರೋಕ್ತವಾದ ವಿಧಾನದಿಂದ ಪ್ರತಿಷ್ಠೆ ಮಾಡದಿರುವ ರಥದ ಮೇಲೆ ನೆಲೆಗೊಳಿಸಕೂಡದು. ಪ್ರತಿಷ್ಠೆಯಾಗದ ಪ್ರಾಸಾದದಲ್ಲಿಯಾಗಲಿ ಮಂಟಪದಲ್ಲಿಯಾಗಲಿ ಪುರದಲ್ಲಿಯಾಗಲಿ ದೇವತಾ ಮೂರ್ತಿಗಳನ್ನು ಕೊಳ್ಳಿರಿಸುವುದಾದರೆ ನಿಷ್ಫಲವಾಗುವುದು. ಆದುದರಿಂದ ಮೊದಲು ಶ್ರೀಹರಿಯ ರಥಕ್ಕೆ ಪ್ರತಿಷ್ಠೆಯನ್ನು ಮಾಡಬೇಕು. ಆದುದರಿಂದ ಅದಕ್ಕೆ ಬೇಕಾದ ಸಂಭಾರಗಳೆಲ್ಲವನ್ನು ಸಿದ್ಧಗೊಳಿಸು. ನೀನು ಆ ರಥ ಪ್ರತಿಷ್ಠಾ ಕಾರ್ಯವನ್ನು ಮಾಡಬೇಕಾಗಿರುವುದು. ಎಂದಿಂತು ನನ್ನ ತಂದೆಯಾದ ಬ್ರಹ್ಮದೇವನಿಂದ ಆಜ್ಞಾಪಿತನಾಗಿ ನಾನು ಬಹುಜಾಗ್ರತೆಯಾಗಿ ಇಲ್ಲಿಗೈ ತಂದೆನು. ಇಂತೆಂದ ನಾರದ ಮುನೀಂದ್ರನ ಮಾತುಗಳನ್ನು ಕೇಳಿ
ದೇವಶಿಲ್ಪಿಯಾದ ವಿಶ್ವಕರ್ಮನು ಕುಬೇರನು ಸಂಪಾದಿಸಿ ತಂದ ದ್ರವ್ಯಗಳಿಂದ ಒಂದೇ ದಿನದಲ್ಲಿಯೇ ಆ 3 ರಥಗಳನ್ನು ನಿರ್ಮಿಸಿದನು. ಆ ರಥಗಳಾದರೂ ಒಳ್ಳೆಯ ಅಚ್ಚು ಮರಗಳುಳ್ಳದ್ದಾಗಿ, ಒಳ್ಳೆಯ ಚಕ್ರಗಳು, ಸೊಗಸಾದ ಸ್ತಂಭಗಳು ಉಳ್ಳದ್ದಾಗಿ, ಅಂದವಾದ ತೋರಣಗಳಿಂದ ಅಲಂಕೃತವಾಗಿ, ಮನೋಹರವಾದ ಧ್ವಜಗಳಿಂದಲೂ ಪತಾಕೆಗಳಿಂದಲೂ ಬಗೆ ಬಗೆಯ ಚಿತ್ರಗಳಿಂದಲೂ ಮನೋಹರವಾಗಿದ್ದವು. ವಿಚಿತ್ರವಾದ ಕಾಮಬಂಧಗಳನ್ನು ಮೆರೆಯುತ್ತಿರುವಂತೆ ಕೆತ್ತಿರುವ ಪುತ್ಥಳಿಗಳ ಪ್ರಾಕಾರಗಳಿಂದ ಒಪ್ಪಿದ್ದವು. ಅರ್ಧ ಭಾಗವೆಲ್ಲವೂ ಚಿನ್ನದ ಕೆತ್ತನೆ ಕೆಲಸದಿಂದ ಕೂಡಿದುದಾಗಿ, ಸಾಕ್ಷಾತ್ ಸೂರ್ಯದೇವನ ರಥಕ್ಕೆ ಎಣೆಯಾಗಿ, ಮುಗಿಲ ನಾದದಂತೆ ಗಂಭೀರ ನಾದವುಳ್ಳದ್ದಾಗಿ, ವಾಯುವೇಗವುಳ್ಳ 100 ಬೆಳಗುದುರೆಗಳನ್ನು ಹೂಡಿ ಕಂಗೊಳಿಸುತ್ತಿರುವ ಆ ರಥತ್ರಯವನ್ನು ಕಂಡು ದೇವ ಮುನೀಶ್ವರನಾದ ನಾರದ ಮುನಿಯು ಜ್ಯೋತಿಷ್ಕರು ಹೇಳಿದ ಒಳ್ಳೆಯ ಲಗ್ನದಲ್ಲಿ, ಒಳ್ಳೆಯ ಮುಹೂರ್ತದಲ್ಲಿ ಅವುಗಳಿಗೆ ಶಾಸ್ತ್ರೋಕ್ತ ವಿಧಾನದಿಂದ ಪ್ರತಿಷ್ಠೋತ್ಸವವನ್ನು ಎಸಗಿದನು. ಮುನಿಗಳು ಹೇಳುತ್ತಾರೆ, ಓ ಭಗವನ್, ನೇಮಿನಿ ಮುನಿಯೇ, ನೀನು ಸರ್ವಜ್ಞನಾಗಿರುವೆ ಎಂದು ನಮಗೆ ತಿಳಿದಿರುವುದು. ಶ್ರೀಹರಿಯ ಈ ರಥವನ್ನು ಯಾವ ವಿಧಾನದಿಂದ ಪ್ರತಿಷ್ಠಿಸಬೇಕೆಂಬ ವಿಷಯವನ್ನು ಹೇಳುವವನಾಗು. ಈ ರಥ ಪ್ರತಿಷ್ಠಾಪನಾ ವಿಧಾನವನ್ನು ನಮ್ಮೆಲ್ಲರಿಗೂ ತಿಳಿಯುವಂತೆ ವಿಸ್ತಾರವಾಗಿ ತಿಳಿಸುವವನಾಗು. ಜೈಮಿನಿಯು ಹೇಳುತ್ತಾನೆ, ಅಯ್ಯ ಮುನಿಗಳಿರ, ನಾರದ ಮುನಿಯು ಆ ರಥಗಳನ್ನು ಎಂತು ಪ್ರತಿಷ್ಠಿಸಿದನು, ಪೂರ್ವದಲ್ಲಿ ನಾನು ಆ ಪ್ರತಿಷ್ಠಾ ವಿಧಾನವನ್ನೆಂತು ನೋಡಿದೆನು, ಅಂತೆಯೇ ವಿವರಿಸಿ ಹೇಳುವೆನು. ಆಲಿಸಿ ಕೇಳಿರಿ. ರಥದ ಈಶಾನ್ಯ ದಿಗ್ಭಾಗದಲ್ಲಿ ಸುಶೋಭನವಾದ ಶಾಲೆಯನ್ನು ನಿರ್ಮಾಣ ಮಾಡಿ, ಅದರ ಮಧ್ಯದಲ್ಲಿ ಮಂಟಪವನ್ನು ರಚಿಸಿ, ಅಲ್ಲಿ ನಿರ್ಮಲವಾದೊಂದು ವೇದಿಕೆಯನ್ನು ಹಾಕಬೇಕು. ಆ ವೇದಿಕೆಯಾದರೂ ಚಚ್ಚೌಕವಾಗಿದ್ದು 4 ಹಸ್ತಗಳ ವಿಸ್ತಾರವು 1 ಹಸ್ತದೆತ್ತರಕ್ಕೂ ಇರತಕ್ಕದು. ಪ್ರತಿಷ್ಠೆ ಮಾಡುವ ಹಿಂದಿನ ದಿನದಲ್ಲಿ ಉತ್ತರ ದಿಕ್ಕಿನಲ್ಲಿ ಶುಭ ಮುಹೂರ್ತದಲ್ಲಿ ಸ್ವಸ್ತಿ ವಾಚನವನ್ನು ಮಾಡಿ ಅಂಕುರಾರ್ಪಣವನ್ನು ಮಾಡಬೇಕು. ತರುವಾಯ 32 ದೇವತೆಗಳಿಗೂ ಯಥಾಶಾಸ್ತ್ರವಾಗಿ ಬಲಿಯನ್ನು ನೀಡಬೇಕು. ಬಳಿಕ ಮಾರನೆಯ ಪ್ರಾತಃ ಕಾಲದಲ್ಲಿ ವೇದಿಕೆಯ ಮೇಲೆ ರತ್ನವನ್ನಾಗಲಿ, ಸ್ವಸ್ತಿಕವನ್ನಾಗಲಿ, ಮಂಡಲವನ್ನಾಗಲಿ ರಚಿಸಿ ಅದರ ಮೇಲೆ ಕುಂಭವನ್ನು ಸ್ಥಾಪಿಸಬೇಕು. ಆ ಕುಂಭದಲ್ಲಿ ಪಂಚಪಲ್ಲವ ಕಷಾಯವನ್ನು ತುಂಬಿ ಗಂಗಾದಿ ಪುಣ್ಯ ಜಲಗಳನ್ನು, ಪಂಚಪಲ್ಲವಗಳನ್ನು, ಮೃತ್ತಿಕೆಗಳನ್ನು, ಸಮಸ್ತ ಸುಗಂಧಗಳನ್ನು, ಪಂಚರತ್ನಗಳನ್ನು, ಸರ್ವೌಷಧಿಗಳನ್ನು ವಿಧಿಪೂರ್ವಕವಾಗಿ ಅದರಲ್ಲಿ ಹಾಕಬೇಕು. ತರುವಾಯ ಆಚಾರ್ಯನಾದವನು ಪೂರ್ವ ದಿಕ್ಕಿಗೆ ಕುಳಿತವನಾಗಿ ಶುಚಿಯಾಗಿ ವಿಷ್ಣುವನ್ನು ಸ್ಮರಿಸುತ್ತಾ ಪಂಚಗವ್ಯವನ್ನು ಮಾಡಿ ಆಮೇಲೆ ಕುಂಭಕ್ಕೆ ತುಂಬಬೇಕು. ಬಳಿಕ ಆ ಕುಂಭಕ್ಕೆ ದುಕೂಲವನ್ನು ಸುತ್ತಿ ಕಂಠ ಭಾಗವನ್ನು ಮಂಗಳಕರವಾದ ಗಂಧಮಾಲ್ಯಾದಿಗಳಿಂದ ಅಲಂಕರಿಸಿ, ಆಮೇಲೆ ಪಲ್ಲವಗಳನ್ನಿಟ್ಟು ಕೌತುಕ ಮಂಗಳವನ್ನು ಆಚರಿಸಿ ಅನುಪಮನಾದ ನೃಸಿಂಹ ಮೂರ್ತಿಯನ್ನು ಆ ಕುಂಭದಲ್ಲಿ ಆವಾಹನೆ ಮಾಡಬೇಕು. ಬಳಿಕ ನೃಸಿಂಹ ಮಂತ್ರರಾಜದಿಂದ ವಿಧಿವತ್ತಾಗಿ ಷೋಡಶೋಪಚಾರ ಪೂಜೆಗಳಿಂದ ಆ ಮಧ್ಯದಲ್ಲಿಯೇ ಪ್ರಸಾದವನ್ನು ಪ್ರಾರ್ಥಿಸಿ ಆ ಕುಂಭದಲ್ಲಿಯೇ ಹರಿಯನ್ನು ಆವಾಹನೆಗೈದು ಆ ಸ್ವಾಮಿಯನ್ನು ವಿವಿಧ ಬಾಹ್ಯೋಪಚಾರಗಳಿಂದ ವಿಧಿವತ್ತಾಗಿ ಪೂಜಿಸಬೇಕು. ಇದಾದ ಬಳಿಕ ಆ ಕುಂಭದ ವಾಯುವ್ಯ ದಿಕ್ಕಿನಲ್ಲಿ ಯಜ್ಞೇಶ್ವರನನ್ನು ಸ್ಥಾಪಿಸಿ ಸಮಿತ್ತು ಆಜ್ಯ ಚರುಗಳಿಂದ ಗುರುವಾದವನು ವಿಧಿವತ್ತಾಗಿ ನೃಸಿಂಹಾಷ್ಟೋತ್ತರ ಶತನಾಮಗಳಿಂದ ಹೋಮ ಮಾಡಬೇಕು. ಆ ಹೋಮದ ಕಡೆಯಲ್ಲಿ ಕುಂಭ ಮಧ್ಯೆ ಸಂಪಾತಗಳನ್ನು ಅಂದರೆ ಆಜ್ಯ ಧಾರೆಗಳನ್ನು ಬೀಳಿಸಬೇಕು. ಬಳಿಕ ರಥವನ್ನು ಪತಾಕೆಗಳಿಂದಲೂ ಗಂಧಮಾಲ್ಯಗಳಿಂದಲೂ ಸಿಂಗರಿಸಿ ಮಂಗಳಕರವನ್ನಾಗಿಸಿ ಆ ಮಂಗಳ ಕುಂಭದ ಗಂಧ ಚಂದನ ಜಲದಿಂದ ಸರ್ವಾಂಗವಾಗಿ ಸೇಚನ ಮಾಡಬೇಕು. ಶಂಖ ಕಹಳಗಳು ಭೋರ್ಗರೆಯುತ್ತಿರಲು ಕೃಷ್ಣಾಗರು ಧೂಪವನ್ನು ಆ ರಥಕ್ಕೆ ಹಾಕತಕ್ಕದು. ಇದಾದ ಬಳಿಕ ಆ ನೃಸಿಂಹನ ಧ್ವಜದಲ್ಲಿ ವಾಯುದೇವನನ್ನು ಪ್ರತಿಷ್ಠಿಸಬೇಕು. ತರುವಾಯ ಆತನನ್ನು ರಕ್ತ ಮಾಲ್ಯ, ರಕ್ತಗಂಧ, ರಕ್ತ ಪುಷ್ಪಗಳಿಂದ ಶಾಸ್ತ್ರೋಕ್ತವಾಗಿ ಪೂಜಿಸಿದ ಬಳಿಕ ಈ ಮುಂದೆ ಹೇಳುವ ಮಂತ್ರವನ್ನು ಪುರಶ್ಚರಣೆ ಮಾಡಿಕೊಂಡು ಗರುಡ ದೇವನನ್ನು ಪ್ರಾರ್ಥಿಸತಕ್ಕದು. ಯಾವನು ವಿಶ್ವದ ಜೀವನಕ್ಕೆ ಕಾರಣನೋ, ಯಾವನ ಮೈಯು ಶ್ರೀಹರಿಗೆ ಯಾನಕೇತು ಸ್ವರೂಪವೋ, ಯಾವನನ್ನು ಸ್ಮರಣೆ ಮಾಡಿದೊಡನೆಯೇ ಪನ್ನಗಾಂಗನೆಯರ ಗರ್ಭ ನಿರ್ಭೇದವಾಗಿ ಬೀಳುವುದು, ಅಂತಹ ಹೊಳೆವ ದೊಡ್ಡ ಕೊಕ್ಕಿನಿಂದ ತುಂಡು ತುಂಡಾಗಿಸಿದ ಸರ್ಪಗಳ ವಸೆ, ರಕ್ತಗಳ ಕೆಸರಿನಿಂದ ಕೆಸರೊಗೆದ ಮುಖವುಳ್ಳ ವೇದ ಪ್ರತಿಪಾದ್ಯನಾದ ಅಮಲನು, ಸುವರ್ಣವರ್ಣನು, ಅಕ್ಷಿರಾಜನು ಆದ ಸುಪರ್ಣನನ್ನು ನಮಸ್ಕರಿಸುವೆನು. ಹೀಗೆ ಮಂತ್ರವನ್ನು ಪುರಶ್ಚರಣೆ ಮಾಡಿದ ತರುವಾಯ ವೇದ ಘೋಷಗಳಿಂದಲೂ ಶಂಖನಾದದಿಂದಲೂ ಇತರ ವಾದ್ಯವಾದನ ಧ್ವನಿಯಿಂದಲೂ ಅಮೋಘವಾದ ವೇದ ಸೂಕ್ತವನ್ನು ಉಚ್ಚರಿಸುತ್ತಾ ರಥದ ಮೂರ್ಧಾನದಲ್ಲಿ ಆ ಗರುಡ ದೇವನನ್ನು ಸಂಸ್ಥಾಪಿಸಬೇಕು. ಆ ತರುವಾಯ
ಆ ಗರುಡನ ಮೇಲೆ ಮಂತ್ರ ಕುಂಭೋದಕವನ್ನು ಸುತ್ತಲೂ ಸುರಿದು ಮಂತ್ರ ರಾಜವನ್ನು ಮೂರಾವರ್ತಿ ಉಚ್ಚರಿಸಿ ಬ್ರಹ್ಮನೊಡನೆ ಆ ತೀರ್ಥದಿಂದ ರಥವನ್ನು ಪ್ರೋಕ್ಷಿಸಬೇಕು. ಬಳಿಕ ಪೂರ್ಣಾಹುತಿಯನ್ನು ಕೊಟ್ಟು ಬ್ರಹ್ಮನಿಗೆ ದಕ್ಷಿಣೆಯನ್ನು ಕೊಡಬೇಕು. ಇದಾದ ಮೇಲೆ ಆಚಾರ್ಯನಿಗೆ ದಕ್ಷಿಣೆಯನ್ನಿತ್ತು ಆತನನ್ನು ಸಂತೋಷಗೊಳಿಸಬೇಕು. ಕಡೆಯಲ್ಲಿ ಪಾಯಸದಿಂದಲೂ ಮಧು ಸರ್ಪಿಷದಿಂದಲೂ ಬ್ರಾಹ್ಮಣರನ್ನು ಭೋಜನ ಮಾಡಿಸಬೇಕು. ಆಮೇಲೆ ಬಲಭದ್ರ ದೇವನ ರಥದಲ್ಲಿ ಲಾಂಗಲ ಧ್ವಜದಲ್ಲಿ ಆ ಲಾಂಗಲವನ್ನು ಹರಿರವನ್ ಎಂಬ ಮಂತ್ರದಿಂದ ಸ್ಥಾಪಿಸತಕ್ಕದು. ಅಥವಾ ಈ ಲಾಂಗಲ ಸ್ಥಾಪನೆಗೆ 12 ವರ್ಣಗಳಿಂದ ಕೂಡಿದ ಮೂಲ ಮಂತ್ರವನ್ನಾದರೂ ವಿನಿಯೋಜಿಸಬಹುದೆಂದು ಪ್ರಕೀರ್ತಿತವಾಗಿರುವುದು. ಈ ಮಂತ್ರದಿಂದಲೇ ಬಲಭದ್ರ ದೇವನ ರಥವನ್ನು ಪ್ರತಿಷ್ಠಿಸಬೇಕು. ತರುವಾಯ ಲಕ್ಷ್ಮೀ ಸೂಕ್ತದಿಂದ ಬಲಭದ್ರಾ ದೇವಿಯ ರಥದ ಪ್ರತಿಷ್ಠೆಯನ್ನು ಮಾಡಬೇಕು. ಬಳಿಕ ಎಲೈ ಪದ್ಮವೇ, ನೀನು ಮುರರಿಪುವಾದ ಶ್ರೀಮನ್ನಾರಾಯಣ ಮೂರ್ತಿಯ ಹೊಕ್ಕಳ ಮಡುವಿನಿಂದ ಉದಿಸಿ ಬ್ರಹ್ಮಾಂಡ ಗೋಳಕದ ರೂಪವನ್ನು ಧರಿಸಿರುವುದು ಅಲ್ಲದೆ ನಾಲ್ಮುಗನಾದ ಬ್ರಹ್ಮದೇವನ ಮತ್ತು ಶ್ರೀ ಲಕ್ಷ್ಮೀದೇವಿಯ ವಾಸಭವನನಾಗಿರುವೆ. ಇಂತಹ ನೀನು ಸ್ಥಿರವಾಗಿರು ಎಂಬ ಈ ಮಂತ್ರವನ್ನು ಉಚ್ಚರಿಸಿ ಆ ರಥದ ಧ್ವಜದಲ್ಲಿ ಪದ್ಮವನ್ನು ಸ್ಥಾಪಿಸಿ ಎತ್ತಿ ಕಟ್ಟಬೇಕು. ಈ 3 ರಥಗಳ ಪ್ರತಿಷ್ಠೆಗಳಲ್ಲಿ ಇಷ್ಟು ಮಾತ್ರ ವಿಶೇಷವಿರುತ್ತದೆ. 3 ರಥಗಳ ಪ್ರತಿಷ್ಠೆಗಳಿಗೂ ಬೇರೆ ಬೇರೆಯಾಗಿ ಹವಿಸ್ಸುಗಳನ್ನು 5 ಆವೃತ್ತಿ ಆಯಾ ವಿಭಾಗಗಳಿಗೆ ಅನುಗುಣವಾಗಿ ಒಂದೊಂದಕ್ಕೂ ಹೋಮ ಮಾಡತಕ್ಕದು. ಹೀಗೆ 3 ರಥಗಳನ್ನು ಪ್ರತಿಷ್ಠಿಸಿದ ತರುವಾಯ ಭಗವದ್ಭಕ್ತಿಯಿಂದ ಸುವರ್ಣವನ್ನು, ಗೋವನ್ನು, ವಸ್ತ್ರವನ್ನು, ಧಾನ್ಯ ದಕ್ಷಿಣೆಗಳನ್ನು ದಾನ ಮಾಡಬೇಕು. ಈ ಪ್ರಕಾರವಾಗಿ ಪ್ರತಿಷ್ಠಿತವಾದ ಸರ್ವಾಲಂಕೃತ ರಥದಲ್ಲಿ ವೇದ ಘೋಷವನ್ನು ಮಾಡುತ್ತಾ ವಿದ್ಯುಕ್ತ ರೀತಿಯಿಂದ ಸ್ವಾಮಿಯನ್ನು ಆರೋಹಣ ಮಾಡಿಸಬೇಕು. ಹೀಗೆ ಸ್ವಾಮಿಯನ್ನು ರಥವನ್ನು ಆರೋಹಣ ಮಾಡಿಸುವಾಗ ಜಯಮಂಗಲ ಶಬ್ದಗಳಿಂದಲೂ ನಾನಾ ವಿಧವಾದ ವಾದ್ಯ ಧ್ವನಿ ಪುರಸ್ಸರವಾಗಿಯೂ ಚಾಮರ ಆಂದೋಲನಗಳಿಂದಲೂ ಧೂಪಗಳಿಂದಲೂ ಪುಷ್ಪವೃಷ್ಟಿಗಳಿಂದಲೂ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಅಶ್ವಗಳಿಂದಲೂ ಅಥವಾ ಬಲಾಢ್ಯಗಳಾದ ವೃಷಭಗಳಿಂದಲೂ ವಿಷ್ಣು ಭಕ್ತರಾದ ಪುರುಷರಿಂದಲೂ ಬಹು ಜಾಗರೂಕತೆಯಿಂದ ಸ್ವಾಮಿಯನ್ನು ರಥದ ಬಳಿಗೆ ವಿಜಯಗೈಸಬೇಕು. ಆಗ ಅಲ್ಲಿರುವ ಜನರೆಲ್ಲರಿಗೂ ಭಕ್ಷ್ಯ ಭೋಜ್ಯಾದಿಗಳನ್ನು ಹಂಚಿ ಸಂತೋಷವನ್ನು ಉಂಟು ಮಾಡಬೇಕು. ಎಲೈ ದ್ವಿಜರೇ, ತರುವಾಯ ರಥದ ಮೇಲಿರುವ ದೇವತೆಗಳಿಗೆಲ್ಲರಿಗೂ ಈ ಮುಂದೆ ಹೇಳುವ ಬಲಿ ಮಂತ್ರಗಳಿಂದ ಬಲಿಯನ್ನು ನೀಡಬೇಕು. ಎಲೈ ದೇವತೆಗಳಿರ, ಆದಿತ್ಯರು, ವಸುಗಳು, ಮರುತ್ತುಗಳು, ಅಶ್ವಿನಿ ದೇವತೆಗಳು, ರುದ್ರರು, ಸುಪರ್ಣರು, ಪನ್ನಗರು, ಗ್ರಹಗಳು, ಅಸುರರು, ಯಾತುಧಾನರು, ರಥದಲ್ಲಿ ಇರುವ ಇತರ ದೇವತೆಗಳು, ದಿಕ್ಪಾಲಕರು, ಲೋಕಪಾಲಕರು, ವಿಘ್ನ ನಾಯಕರು, ದೇವಲೋಕದ ಮಹರ್ಷಿಗಳು ಆದ ನೀವೆಲ್ಲರೂ ಜಗಮಂಗಳವನ್ನು ಉಂಟು ಮಾಡುವವರಾಗಿರಿ. ನೀವೆಲ್ಲರೂ ದೇವ ಕಾರ್ಯಕ್ಕೂ ಜಗತ್ತಿಗೂ ಜಗಜ್ಜನಕ್ಕೂ ವಿಘ್ನಗಳನ್ನು ಮಾಡದಿರುವವರಾಗಿರಿ. ಶತ್ರುಗಳೆಂಬುವರೇ ಇಲ್ಲದಂತಾಗಲಿ. ದೈತ್ಯರು, ಭೂತಗಣಗಳು, ಸೌಮ್ಯರು ತೃಪ್ತರು ಆಗಲಿ. ಹೀಗೆ ಬಲಿಹರಣವಾದ ಬಳಿಕ ಸಮಭೂಮಿಯಲ್ಲಿ ವಿಷ್ಣು ಗಾಯತ್ರಿ ಮಂತ್ರವನ್ನು, ಪವಿತ್ರವಾದ ವಿಷ್ಣು ಸೂಕ್ತವನ್ನು ಪಠಿಸುತ್ತಾ ರಥಾರೂಢನಾದ ಸ್ವಾಮಿಯನ್ನು ಉತ್ಸವದಲ್ಲಿ ತರತಕ್ಕದು. ಆಗ ಪವಿತ್ರವಾದ ವಾಮದೇವ ಮಾನಸ್ತೋಕಾದಿ ಮಂತ್ರಗಳನ್ನು, ರಥಂತರ ಸೂಕ್ತಗಳನ್ನು ಹೇಳುತ್ತಾ ಪುಣ್ಯಾಹ ಘೋಷದಿಂದಲೂ ವಾದ್ಯ ಧ್ವನಿಗಳಿಂದಲೂ ವಿಷ್ಣು ಭಕ್ತಿ ಪೂರ್ವಕವಾಗಿ ರಥವನ್ನು ಎಳೆಯಬೇಕು. ಅಯ್ಯ ಬ್ರಾಹ್ಮಣರೇ, ಈ ರಥೋತ್ಸವ ಸಮಯದಲ್ಲಿ ಆಗಬಹುದಾದ ಉತ್ಪಾತಗಳನ್ನೀಗ ಹೇಳುತ್ತೇನೆ ಕೇಳಿರಿ. ರಥವನ್ನು ಎಳೆಯುತ್ತಿರುವಾಗ ಅದರ ಯಾವ ಭಾಗವಾದರೂ ಮುರಿದು ಹೋದರೆ ಬ್ರಾಹ್ಮಣರಿಗೆ ಭಯವು, ಅಚ್ಚುಮರವು ಮುರಿದರೆ ಕ್ಷತ್ರಿಯರಿಗೆ ವಿನಾಶ ಉಂಟಾಗುತ್ತದೆ, ತೊಲೆಯು ಮುರಿದರೆ ವೈಶ್ಯರಿಗೆ ನಾಶವು, ಶಮ್ಮೆಯು ಮುರಿದರೆ ಶೂದ್ರರಿಗೆ ಭಯವು ಉಂಟಾಗುತ್ತದೆ, ನೊಗವು ಮುರಿದರೆ ಅನಾವೃಷ್ಟಿಯು, ಪೀಠವು ಮುರಿದರೆ ಪ್ರಜೆಗಳಿಗೆ ಭಯವು, ಚಕ್ರವು ಮುರಿದರೆ ಶತ್ರುಗಳಿಂದ ಭಯವೆಂದು ತಿಳಿಯಬೇಕು. ಎಲೈ ಬ್ರಾಹ್ಮಣರೇ, ರಥದ ಧ್ವಜವು ಮುರಿದು ಬಿದ್ದರೆ ಆ ರಾಷ್ಟ್ರದಲ್ಲಿ ಮತ್ತೊಬ್ಬ ರಾಜನು ಹುಟ್ಟುವನೆಂಬುದು ಖಂಡಿತವು. ರಥಾರೂಢವಾದ ದೇವತಾ ಪ್ರತಿಮೆಯೇನಾದರೂ ಭಂಗಗೊಂಡುದಾದರೆ ಆ ರಾಷ್ಟ್ರದ ರಾಜನಿಗೆ ಮರಣ ಉಂಟಾಗುವುದೆಂದು ಹೇಳಬೇಕು. ಎಲೈ ವಿಪ್ರರೇ, ರಥವೇನಾದರೂ ಮುಗ್ಗರಿಸಿದುದಾದರೆ ಸಮಸ್ತ ಜನಪದದವರೆಗೂ ವಿನಾಶ ಉಂಟಾಗುತ್ತದೆ. ಇಂತಹ ಅಮಂಗಳಕರವಾದ ಉತ್ಪಾತಗಳೇನಾದರೂ ಉಂಟಾದಲ್ಲಿ ಪುನಃ ಬಲಿಕರ್ಮವನ್ನು ಮಾಡಿ ಶಾಂತಿ ಹೋಮವನ್ನು ಮಾಡಬೇಕಲ್ಲದೆ ಬ್ರಾಹ್ಮಣ ಭೋಜನ ಮಾಡಿಸುವುದು ಅಲ್ಲದೆ ದೀನಾನಾಥರಿಗೆ ಅನ್ನದಾನವನ್ನು ಅಧಿಕವಾಗಿ ಮಾಡಬೇಕು. ರಥದ ಪೂರ್ವೋತ್ತರ ದಿಗ್ಭಾಗಗಳಲ್ಲಿ ಅಗ್ನಿಯನ್ನು ಆವಾಹಿಸಿ ಸಮಿತ್ತುಗಳಿಂದಲೂ ಘೃತ ಮಧುಗಳಿಂದಲೂ ಆಜ್ಯ ಮೂಲಕವಾಗಿ ಹೋಮ ಮಾಡಬೇಕು. ಎಲೈ ದ್ವಿಜಶ್ರೇಷ್ಠರೇ, ಬಳಿಕ ದೀಕ್ಷಿತನಾದವನು ಮಂತ್ರ ರಾಜವನ್ನು ಪುರಶ್ಚರಣೆ ಮಾಡುತ್ತಾ ಪಾಲಾಶಗಳಿಂದ ಸೋಮನಿಗೂ
ಅಗ್ನಿಗೂ, ಪ್ರಜೆಗಳಿಗೂ, ಪ್ರಜಾಪತಿಗೂ, ಗ್ರಹಗಳಿಗೂ, ಬ್ರಹ್ಮನಿಗೂ, ದಿಕ್ಪಾಲಕರಿಗೂ ಆಹುತಿಗಳನ್ನು ಕೊಟ್ಟು ಹೋಮ ಮಾಡಬೇಕು. ಈ ಮಧ್ಯದಲ್ಲಿ ರಥದ ಯಾವ ಯಾವ ಭಾಗಗಳಲ್ಲಿ ದೋಷವಿರುತ್ತದೆಯೋ ಅಲ್ಲೆಲ್ಲ ದೀಕ್ಷಿತನು ರಥ ಪ್ರತಿಷ್ಠಾ ಮಂತ್ರಗಳಿಂದ ಹೋಮ ಮಾಡತಕ್ಕದು. ಈ ಎಲ್ಲ ಹೋಮಗಳಲ್ಲಿಯೂ ಈ ಮಂತ್ರಗಳ ವಿನಿಯೋಗವು ವಿಶೇಷವಾಗುವುದು. ಹೋಮವು ಮುಗಿದ ಬಳಿಕ ದೀಕ್ಷಿತನು ಬ್ರಾಹ್ಮಣರೊಡಗೂಡಿ ಶಾಂತಿ ವಾಚನವನ್ನು ಮಾಡಬೇಕು. ವಿಪ್ರರಿಗೆ ಸ್ವಸ್ತಿಯಾಗಲಿ, ರಾಜನಿಗೆ ಯಾವಾಗಲೂ ಕ್ಷೇಮ ಉಂಟಾಗಲಿ, ಗೋವುಗಳಿಗೂ ಪ್ರಜೆಗಳಿಗೂ ಕ್ಷೇಮವಾಗಲಿ, ಜಗತ್ತಿಗೆ ಶಾಂತಿಯುಂಟಾಗಲಿ, ದ್ವಿಪಾತ್ತುಗಳಿಗೂ ಚತುಷ್ಪಾತ್ತುಗಳಿಗೂ ಸತತವೂ ಶಾಂತಿಯುಂಟಾಗಲಿ, ಪ್ರಜೆಗಳಿಗೆ ಶಾಂತಿಯುಂಟಾಗಲಿ, ಅಂತೆಯೇ ನಮ್ಮ ಆತ್ಮಕ್ಕೂ ಶಾಂತಿಯಾಗಲಿ, ಸ್ವಾಮಿಗೆ ಶಾಂತಿಯಾಗಲಿ, ಭೂರ್ಭುವ ಸ್ವರ್ಲೋಕಗಳಿಗೆ ಮಂಗಳವಾಗಲಿ, ಶಾಂತಿಯು ಮಂಗಳವು ಕ್ಷೇಮವು ನಮಗುಂಟಾಗಲಿ. ದೇವ, ನೀನು ಈ ಜಗತ್ತಿನ ಸೃಷ್ಟಿಕರ್ತನು, ಪಾಲನಕರ್ತನೂ ಆಗಿರುವೆ. ಓ ದೇವೇಶ, ಜಗತ್ತಿನ ಈ ಪ್ರಜೆಗಳನ್ನು ಪಾಲಿಸುವವನಾಗು. ಓ ಜಗತ್ಪತಿಯೇ, ಜಗತ್ತಿಗೆ ಶಾಂತಿಯನ್ನುಂಟು ಮಾಡು. ಎಲೈ ಇಂದ್ರದ್ಯುಮ್ನ ಮಹಾರಾಜನೇ, ಇದು ಶಾಂತಿವಾಚನ ಮಂತ್ರವು. ಹೋಮಾಂತದಲ್ಲಿ ಈ ಮಂತ್ರಗಳನ್ನು ಪಠಿಸತಕ್ಕದು. ರಥಯಾತ್ರೆಗೆ ಕಾರಣಭೂತನಾದ ಪುರುಷನಿಗೆ ದುಷ್ಟ ಗ್ರಹಗಳು ಯಾವುವು ಎಂಬುದನ್ನು ತಿಳಿದುಕೊಂಡು ಈ ಪ್ರಕಾರವಾಗಿ ಗ್ರಹಶಾಂತಿಯನ್ನು ಮಾಡಬೇಕು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ನಾರದ ಲಿಖಿತ ಪ್ರತಿಷ್ಠಾ ಸಾಹಿತ್ಯ ಸಂಭಾರ ಸಂಗ್ರಹ ಪತ್ರ ವಿಶ್ವಕರ್ಮನು ರಥತ್ರಯವನ್ನು ನಿರ್ಮಾಣ ಮಾಡಿದುದು ರಥ ಪ್ರತಿಷ್ಠಾದಿ ವರ್ಣನವೆಂಬ 25ನೇ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.